This video is made for educational and information purpose. Please make your own research before you apply. ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ವಂಡರ್ಫುಲ್ ಆಪರ್ಚುನಿಟಿ ಅಂತಲೇ ಹೇಳಿದ್ದೀನಿ ಗೈಸ್. ಒಳ್ಳೆ ಕಂಪ್ನಿ ಕಡೆಯಿಂದ, ಮಾರ್ಟ್ಗೇಜ್ ಕಂಪ್ನಿ ಕಡೆಯಿಂದ ನಮಗೆ ಮನೆಯಿಂದ ಕೆಲಸ ಕೊಟ್ಟಿದ್ದಾರೆ. ಇದು ಫ್ರೆಷರ್ಸ್ ಆಲ್ಸೋ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಫ್ರೆಷರ್ಸ್ಗೆ ಒಳ್ಳೆ ಸ್ಯಾಲ್ರಿ ಸಹ ಇದೆ. ವಾರಕ್ಕೆ 5 ದಿನ ಕೆಲಸ ಮಾತ್ರ ಇರುತ್ತೆ ಮತ್ತು 2 ಡೇಸ್ ಲೀವ್ ಇರುತ್ತೆ ಗೈಸ್. ಮತ್ತು ಈ ಕೆಲಸ ಏನಾಗಿರುತ್ತೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೆಲಸ ಇರುತ್ತೆ. ಡಾಕ್ಯುಮೆಂಟ್ಸ್ ಅನ್ನೋದು ನೀವು ಚೆಕ್ ಮಾಡೋ ಕೆಲಸ ಇರುತ್ತೆ. ಯಾವುದೇ ರೀತಿ ಕಾಲಿಂಗ್ ಮತ್ತು ಕಸ್ಟಮರ್ ಸಪೋರ್ಟ್, ಚಾಟ್ ಪ್ರೊಸೆಸ್, ಇಮೇಲ್ ಪ್ರೊಸೆಸ್ ಏನೂ ಇರಲ್ಲ ಸ್ನೇಹಿತರೆ. ಜಸ್ಟ್ ನೀವು ಡಾಕ್ಯುಮೆಂಟ್ಸ್ ಅನ್ನೋದು ಚೆಕ್ ಮಾಡಬೇಕಾಗಿರುತ್ತೆ. ತುಂಬ ಈಸಿ ಕೆಲಸ ಆಗಿರುತ್ತೆ ಮತ್ತು ಒಳ್ಳೆ ಕಂಪ್ನಿ ಕಡೆಯಿಂದ ನಮಗೆ ಈ ಆಪರ್ಚುನಿಟಿ ಅನ್ನೋದು ಬಿಟ್ಟಿದ್ದಾರೆ ಸ್ನೇಹಿತರೆ. ಲಿಂಕ್ ಅನ್ನೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಈ ಜಾಬ್ಗೆ ತಕ್ಕಂಗೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ, ಹೈಪ್ ಮಾಡಿ, ಸ್ಕ್ರೀನ್ಶಾಟ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ ಸ್ನೇಹಿತರೆ. ನಿಮಗೆ ಏನಾದರೂ ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಪರ್ಸ್ನಲಾಗಿ ಶೇರ್ ಮಾಡ್ತೀನಿ. ಓಕೆ ಗಾಯ್ಸ್, ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಕಂಪನಿ ಹೆಸರು ಬಂದುಬಿಟ್ಟು ರಿಯಲ್ ಆಗಿರುತ್ತೆ. ಮಾರ್ಟ್ಗೇಜ್ ಸಪೋರ್ಟ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಥರ ಜಾಬ್ ಸಿಗೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ ತಕ್ಷಣ ಆದಷ್ಟು ಬೇಗ ನೀವು ಅಪ್ಲೈ ಮಾಡ್ಕೋಬೋದು. ಜಾಬ್ ಯಾವಾಗ ಕ್ಲೋಸ್ ಆಗುತ್ತೆ ನಮಗೆ ಗೊತ್ತಿರಲ್ಲ. ಸೊ ಲೇಟ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಗಾಯ್ಸ್. ಮತ್ತು ಮಾರ್ಟ್ಗೇಜ್ ಪ್ರೋಸೆಸ್ ಮತ್ತು ಅಮೆಝಾನ್ ಜಾಬ್ಸ್ ಎಲ್ಲ ಅಷ್ಟೇ, ಯಾವಾಗ ನಮಗೆ ಕ್ಲೋಸ್ ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಸೊ ವಿಡಿಯೋ ಬಂದಿದ ತಕ್ಷಣ, ನೀವು ನೋಡಿದ ತಕ್ಷಣ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೊಕೇಶನ್ ನೋಡ್ಬೋದು. ಇಂಡಿಯಾ ರಿಮೋಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಮ್ಮ ಇಂಡಿಯಾ ಜನಕ್ಕೆ ಇವರು ರಿಮೋಟ್ ಆಪರ್ಚುನಿಟಿ ಅನ್ನೋದು ಕೊಡ್ತಿದ್ದಾರಂತೆ. ಮತ್ತು ಈ ಕಂಪನಿ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತೆ, ಯಾವುದೇ ರೀತಿ ಪಾರ್ಟ್ ಟೈಮ್ ಇರಲ್ಲ. ಲೊಕೇಶನ್ ಟೈಮ್ ಆಗಿಬಿಟ್ಟು ರಿಮೋಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ರಿಯಲ್ ಇಸ್ ಎ ಫಾಸ್ಟ್ ಗ್ರೋಯಿಂಗ್ ನ್ಯಾಷನಲ್ ರಿಯಲ್ ಎಸ್ಟೇಟ್ ಬ್ರೋಕರೇಜ್ powered by technology. Real is currently operating in all US states, Canada, India and the District of Columbia, founded in 2014 ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪನಿ ಬಂದುಬಿಟ್ಟು ಎಸ್ಟಾಬ್ಲಿಷ್ಡ್ ಆಗಿರೋದು 2014ರಲ್ಲಿ ಈ ಕಂಪನಿ ಅನ್ನೋದು ಎಸ್ಟಾಬ್ಲಿಷ್ ಅನ್ನೋದು ಆಗಿದೆ ಅಂತ ಸ್ನೇಹಿತರೆ. ಈ ಕಂಪನಿ ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತಂದರೆ ಲೈಕ್ ರಿಯಲ್ ಈಸ್ ಕರೆಂಟ್ಲಿ ಆಪ್ರೇಟಿಂಗ್ ಇನ್ ಆಲ್ US ಸ್ಟೇಟ್ಸಲ್ಲಿ, ಕನ್ನಡ, ಇಂಡಿಯಾ, ಡಿಸ್ಟ್ರಿಕ್ಟ್ ಆಫ್ ಕೊಲಂಬಿಯಾ ಆ ಜಾಗದಲ್ಲೆಲ್ಲ ಈ ಕಂಪನಿ ಅನ್ನೋದು ನಡ್ಸ್ಕೊತಾ ಬರ್ತಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವರ ಮಿಷನ್ ಏನಾಗಿರುತ್ತೆ ಅಂದರೆ ವಿ ಆರ್ ಆನ್ ಎ ಮಿಷನ್ ಟು ಲೈಕ್ ಓಮ್ ಬೈಯಿಂಗ್, ಸೆಲ್ಲಿಂಗ್ ಪ್ರೋಸೆಸ್, ಮೇಕಿಂಗ್ ಏಜೆಂಟ್ಸ್ ಲಿವ್ ಬೆಟರ್ ಅಂತ ಕೊಟ್ಟಿದ್ದಾರೆ ಗೈಸ್. ಅಂದರೆ ಇದು ಸ್ವಲ್ಪ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಫೀಲ್ಡ್ ಕಡೆನೇ ನಿಮಗೆ ಜಾಬ್ ಅನ್ನೋದು ಇರುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಮೋರ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಈ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಮೋರ್ ಇನ್ಫಾರ್ಮೇಷನ್ ಅದು ನೀವು ತಿಳ್ಕೊಬೋದು. ವರ್ಕಿಂಗ್ ಶೆಡ್ಯೂಲ್ ನೋಡಿದ್ರೆ ಸಂಜೆ 6:30ಯಿಂದ ನಿಮಗೆ ನೈಟ್ 3:30ವರೆಗೂ ಕೆಲಸ ಅನ್ನೋದು ಮಾಡಬೇಕಾಗಿರುತ್ತೆ ಅಂತ ಸ್ನೇಹಿತರೆ. ಯಾಕಂದರೆ ಇದು US ಸ್ಟೇಟ್ಸಲ್ಲಿ ಕೆಲಸ ಮಾಡ್ತಿರೋ ಕಾರಣ ಇದು ನೈಟ್ ಶಿಫ್ಟ್ ಅನ್ನೋದು ಆಗಿರುತ್ತೆ ಸ್ನೇಹಿತರೆ. ಓಕೆ, 6:30ಯಿಂದ 3:30ವರೆಗೂ ಇರುತ್ತಂತೆ. ನೆಕ್ಸ್ಟ್ ಜಾಬ್ ಸಮರಿಯಲ್ಲಿ ನೋಡ್ಬೋದು. ವಿ ಆರ್ ಸೀಕಿಂಗ್ ಎ ಹೈಲಿ ಆರ್ಗನೈಸ್ಡ್ ಆ್ಯಂಡ್ ಡೀಟೇಲ್ ಫೋಕಸ್ಡ್ ಮಾರ್ಟ್ಗೇಜ್ ಸಪೋರ್ಟ್ ಸ್ಪೆಷಲಿಸ್ಟ್ ಟು ಅಸಿಸ್ಟ್ ಇನ್ ದ ಪ್ರಿಪರೇಷನ್, ರಿವ್ಯೂ, ಕೋಆರ್ಡಿನೇಷನ್ ಆಫ್ ಮಾರ್ಟ್ಗೇಜ್ ಲೋನ್ ಫೈಲ್ಸ್ ಥ್ರೂಟ್ ದ ಲೆಂಡಿಂಗ್ ಪ್ರೋಸೆಸ್ ಅಂತೆಲ್ಲ ಕೊಟ್ಟಿದ್ದಾರೆ ಗೈಸ್. ಈಗ ಯಾರಾದರೂ ಮನೆ ಕಟ್ಕೋಬೇಕು ಅಂದಿರ್ತಾರಲ್ಲ, ಆ ಥರ ಅವ್ರಿಗೆಲ್ಲ ಈ ಕಂಪ್ನಿಯವರು ಲೋನ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರಂತೆ. ಲೋನ್ಸ್ ಪ್ರೊವೈಡ್ ಮಾಡಿದಾಗ ತುಂಬ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಆ ಡಾಕ್ಯುಮೆಂಟ್ಸ್ನ ನೀವು ವೆರಿಫೈ ಮಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿರುತ್ತಂತೆ. ಲೈಕ್ ಮತ್ತು ನಿಮಗೆ ಕರೆಕ್ಟಾಗಿರುವಂತಹ ಲೈಕ್ ಇಂಗ್ಲೀಷ್ ಅನ್ನೋದು ನಿಮಗೆ ಚೆನ್ನಾಗಿ ಬರಬೇಕಾಗಿರುತ್ತಂತೆ ಸ್ನೇಹಿತರೆ. ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಈಸ್ ಮ್ಯಾಂಡೇಟರಿ ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ಈ ಥರ ಜಾಬ್ಸ್ಗೆ ಇಂಗ್ಲೀಷ್ ಅನ್ನೋದು ಬರಲೇಬೇಕಾಗಿರುತ್ತೆ. ಮಲ್ಟಿಪಲ್ ಟಾಸ್ಕ್ಸ್ ಅನ್ನೋದು ನೀವು ಫಾಸ್ಟ್ ಪೇಸ್, ಡೆಡ್ ಲೈನ್, ಡ್ರೈವನ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮಗೆ ಒಂದು ಟಾಸ್ಕ್ ಎಲ್ಲ ಕೊಟ್ಟಿರ್ತಾರೆ, ಲೈಕ್ ಈ ಡೆಡ್ ಲೈನ್ ಕೊಟ್ಟಿರ್ತಾರೆ. ಆ ಡೆಡ್ ಲೈನ್ ಹೊರಗಡೆ ನೀವು ಕಸ್ಟಮರ್ಸ್ದು ಡಾಕ್ಯುಮೆಂಟ್ಸ್ ಅನ್ನೋದು ಚೆಕ್ ಮಾಡ್ತಾ ಬರಬೇಕಾಗಿರುತ್ತೆ ಸ್ನೇಹಿತರೆ. ಚೆಕ್ ಮಾಡಿ ನೀವು ಕರೆಕ್ಟಾಗಿ ಅವ್ರಿಗೆ ಸಬ್ಮಿಟ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು. ಮೈಂಟೈನ್ ಎ ಕ್ಲಿಯರ್ ಆ್ಯಂಡ್ ಪ್ರೊಫೆಷನಲ್ ಕಮ್ಯುನಿಕೇಷನ್ ವಿತ್ ಇಂಟರ್ನಲ್ ಟೀಮ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಪಾರ್ಟ್ನರ್ಸ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ನೀವು ಚೆನ್ನಾಗಿ ಮಾತಾಡಬೇಕಾಗಿರುತ್ತಂತೆ ಸ್ನೇಹಿತರೆ. ಲೈಕ್ ಪ್ರೊಫೆಷನಲ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಅಡ್ರೆಸ್ ಕ್ವಶನ್ಸ್, ಕನ್ಸರ್ನ್ಸ್ ಆರ್ ಇಶ್ಯೂಸ್ ಇನ್ ಎ ಟೈಮ್ಲಿ ಎಫಿಷಿಯಂಟ್ ಮ್ಯಾನರ್ ಟು ಎನ್ಶೂರ್ ಸ್ಮೂತ್ ವರ್ಕ್ ಫ್ಲೋ ಆ್ಯಂಡ್ ಕೊಲಾಬರೇಷನ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಅವ್ರು ಏನಾದರೂ ಕ್ವಶನ್ಸ್ ಕೇಳಿದಾಗೆಲ್ಲ ನೀವು ಅಷ್ಟೇ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗಿರುತ್ತಂತೆ. ನಿಮ್ಮ ವರ್ಕ್ ಫ್ಲೋನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸು, ರೆಗ್ಯುಲೇಟರಿ ಆ್ಯಂಡ್ ಇಂಟರ್ನಲ್ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಎಲ್ಲ ಸೇಮ್ ಗೈಸ್. ಡಾಕ್ಯುಮೆಂಟ್ಸ್ ಬಗ್ಗೆನೇ ವರ್ಕ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಲೋನ್ ಪ್ರೊಸೆಸಿಂಗ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸಪೋರ್ಟ್ ಪೋಸ್ಟ್ ಕ್ಲೋಸಿಂಗ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಆಡಿಟ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಮಾರ್ಟ್ಗೇಜ್ ಫೈಲ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ನೀವು ಒಮ್ಮೆ ಓದಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಲೈಕ್ ಕೇಳಿ, ರೆಸ್ಪಾನ್ಸಿಬಿಲಿಟೀಸಲ್ಲಿ ಆಗಲಿ ಯಾವುದೇ ಆಗಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಗೈಸ್. ಓಕೆ, ಲೈಕ್ 90% ಜಾಬ್ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕೆಲಸ ಅನ್ನೋದು ಆಗಿರುತ್ತೆ.
ನೆಕ್ಸ್ಟು ರಿಕ್ವೈರ್ಮೆಂಟ್ಸಲ್ಲಿ ನೋಡ್ಬೋದು, ನಿಮ್ಗೆ ಏನಾದರೂ ಮಾರ್ಟ್ಗೇಜ್ ಪ್ರೊಸೆಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ದಿ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಅಕ್ಯುರೇಸಿ ಅಂತ ಕೊಟ್ಟಿದ್ದಾರೆ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರೋದಂತೆ. ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಮತ್ತು ಮೀಟ್ ಡೆಡ್ಲೈನ್ಸ್ ಇನ್ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಮತ್ತು MS ಆಫೀಸ್ ಅನ್ನೋದು ನಿಮಗೆ ಬರಬೇಕಾಗಿರುತ್ತೆ ಸ್ನೇಹಿತರೆ. ಸ್ಟ್ರಾಂಗ್ ಆರ್ಗನೈಸೇಷನಲ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗಿರುತ್ತಂತೆ. ಅಡ್ಯಾಪ್ಟಬಲ್ ಆ್ಯಂಡ್ ಟೀಮ್ ಓರಿಯೆಂಟೆಡ್ ಅಂತೆಲ್ಲ ಕೊಟ್ಟಿದ್ದಾರೆ ಗೈಸ್. ಓಕೆ, ಎಜುಕೇಷನಲ್ಲಿ ನೋಡಿದ್ರೆ ಇಲ್ಲಿ ನಾವು ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಿವೆಲೆಂಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಹ್ಯೂಮನ್ ರಿಸೋರ್ಸಸ್ ಆರ್ಗನೈಸೇಷನಲ್ ಡೆವಲಪ್ಮೆಂಟ್ ಆ್ಯಂಡ್ ರಿಲೇಟೆಡ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮ್ಮದು ಬ್ಯಾಚುಲರ್ಸ್ ಡಿಗ್ರಿ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಯಾವುದೇ ಸ್ಟ್ರೀಮ್ ಆಗಿದ್ರೂ ಪರವಾಗಿಲ್ಲ, ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ನೀವು ಏನಾದರೂ ಹ್ಯೂಮನ್ ರಿಸೋರ್ಸಸ್ ಅಂದರೆ HR ಅಲ್ಲಿ ಏನಾದರೂ ನಿಮಗೆ ವರ್ಕ್ ಪ್ರೊಸೆಸ್ ಅಂದರೆ ಡಿಗ್ರಿ ಅನ್ನೋದು ಮಾಡಿದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಓಕೆ, ವರ್ಕ್ ಹಾರ್ಡ್, ಬಿ ಕೈಂಡ್, ಟೆಕ್ ಹ್ಯುಮ್ಯಾನಿಟಿ, ವಿ ಆರ್ ಬಿಕ್ಕರ್ ದ್ಯಾನ್ ಮೀ ಅಂತೆಲ್ಲ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಒಳ್ಳೆ ಎನ್ವಿರಾನ್ಮೆಂಟ್ ಅನ್ನೋದು ಇರುತ್ತಂತೆ ಸ್ನೇಹಿತರೆ. ರಿಯಲ್ ಈಸ್ ಪ್ರೌಡ್ ಟು ಬಿ ಎನ್ ಈಕ್ವಲ್ ಆಪರ್ಚುನಿಟಿ ಅಂತೆಲ್ಲ ಕೊಟ್ಟಿದ್ದಾರೆ. ಈಕ್ವಲ್ ಆಪರ್ಚುನಿಟಿ ಎಲ್ಲ ನಿಮಗೆ ಲೈಕ್ ಫಾರ್ ಎವ್ರಿ ಕ್ಯಾಂಡಿಡೇಟ್, ಫಾರ್ ಎವ್ರಿ ಎಂಪ್ಲಾಯಿ ಈ ಕಂಪ್ನಿಯವರು ನಮಗೆ ಈಕ್ವಲ್ ಆಪರ್ಚುನಿಟಿ ಕೊಡ್ತಾರಂತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಸ್ನೇಹಿತರೆ. ಲೈಕ್ ನೀವು ಈ ಜಾಬ್ಗೆ ಲೈಕ್ ಲಾಸ್ಟ್ 60 ಡೇಸ್ ಒಳಗಡೆ ನೀವು ಅಪ್ಲೈ ಮಾಡಿದರೆ ಮತ್ತೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಎ ಫೈಲ್ ಅಂತಿದೆ ಅಲ್ವಾ, ಫಸ್ಟ್ ಇಲ್ಲಿ ನೀವು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್, ಥ್ಯಾಂಕ್ ಯು ಫಾರ್ ಟೇಕಿಂಗ್ ಟೈಮ್ ಟು ಕಂಪ್ಲೀಟ್ ದ ಅಪ್ಲಿಕೇಶನ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಇರೋ ಮಾರ್ಕ್ಸ್ ಎಲ್ಲ ನೀವು ಯಾವುದು ಮಿಸ್ ಮಾಡಬಾರ್ದು, ಇಲ್ಲ ನೀವು ಮ್ಯಾಂಡೇಟರಿ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ರೀಚ್ ಔಟ್ ಆಗಿ ಅಂತ ಸಹ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫುಲ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಮತ್ತು ಎಸ್ ಆರ್ ನೋ ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತು ಅಡ್ರೆಸ್ ಕೇಳಿದ್ದಾರೆ, ಅಡ್ರೆಸ್ಗೆ ಸ್ಟಾರ್ ಮಾರ್ಕ್ ಇಲ್ಲ, ಸೊ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ ಗೈಸ್. ಇಲ್ಲಿ ನೋಡ್ಬೋದು ಎಸ್ ಆರ್ ನೋ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಏನಾದರೂ ನಂಬರ್ ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ನಿಮಗೆ ನೋಟಿಫಿಕೇಷನ್ ಏನಾದರೂ ಬರಬೇಕಾ ಬೇಡವಾ ಅಂತ ಕೊಟ್ಟಿದ್ದಾರೆ. ಎಸ್ ಆರ್ ನೋ ಹಾಕಿ, ನಾನು ಎಸ್ ಹಾಕಿದ್ದೆ ಸ್ನೇಹಿತರೆ. ಲೊಕೇಶನ್ ಕೊಟ್ಟಿದ್ದಾರೆ ಮತ್ತು ಪೋಸ್ಟಲ್ ಕೋಡ್ ಅನ್ನೋದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆರ್ ಯು ವಿಲಿಂಗ್ ಟು ಅಂಡರ್ಗೋ ಎ ಬ್ಯಾಕ್ಗ್ರೌಂಡ್ ಚೆಕ್ ಇನ್ ಅಕಾರ್ಡಿಂಗ್ ಟು ಲೋಕಲ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಆರ್ ಯು ಲೀಗಲಿ ಆಥರೈಸ್ ಟು ವರ್ಕ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಎಸ್ ಹಾಕಿ. ರೋಲ್ ಸ್ಪೆಸಿಫಿಕ್ ಕ್ವಶನ್ಸ್ ಬಂದುಬಿಟ್ಟು ನಿಮ್ಮ ಕರೆಂಟ್ ಫಿಕ್ಸ್ಡ್ ಸ್ಯಾಲ್ರಿ ಇದ್ದರೆ ಅದನ್ನು ಹಾಕಿ ಸ್ನೇಹಿತರೆ. ಫ್ರೆಶರ್ಸ್ ಆಗಿದೆ 1 to 3 ಹಾಕಿರಿ. ಮತ್ತು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಕೇಳ್ತಿದ್ದಾರೆ, ನೋಟಿಸ್ ಪೀರಿಯಡ್ ಕೇಳ್ತಾರೆ, ಇಮಿಡಿಯೇಟ್ಲಿ ಅವೈಲೇಬಲ್ ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಆರ್ ಯು ಕರೆಂಟ್ಲಿ ಸರ್ವಿಂಗ್ ದ ನೋಟಿಸ್ ಅಂತಂದು ಕೇಳ್ತಿದ್ದಾರೆ. ಲೈಕ್ ಹೌ ಸೂನ್ ಕ್ಯಾನ್ ಯು ಜಾಯಿನ್ ಅಂತ ಕೊಟ್ಟಿದ್ದಾರೆ ಗೈಸ್. ಅದನ್ನು ಸಹ ನೀವು ಇಮಿಡಿಯೇಟ್ ಅವೈಲೇಬಲ್ ಜಾಯಿನ್ ಅಂತ ಆಗ್ಬೋದು, ಲೈಕ್ ಅವೈಲೇಬಲ್ ಅಂತ ಆಗ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಇಲ್ಲಕ್ಕೆಲ್ಲ ಸಿಂಪಲಾಗಿ ಕೇಳಿದ್ದಾರೆ. ಏನಾದರೂ ನಿಮಗೆ ಗೊತ್ತಿಲ್ಲ ಅಂದರೆ ಆ ಕ್ವಶನ್ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಆಪ್ಷನ್ ಸಹ ಕೇಳಿದ್ದಾರೆ. ಶಿ ಆರ್ ಹರ್ ಅಂತ ಹಾಕಿದ್ದೀನಿ ಗೈಸ್. ನಾನು ಜೆಂಡರ್ ಪ್ರೊನೌನ್ಸ್ ಅಂತ, ನೀವು ಬಾಯ್ಸ್ ಆಗಿದ್ದರೆ ಈ ಅಂತ ಸೆಲೆಕ್ಟ್ ಮಾಡ್ಕೊಂಡು, ಗರ್ಲ್ಸ್ ಆಗಿದ್ದರೆ ಶಿ ಆರ್ ಹರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇವಾಗ ನೋಡ್ಬೋದು ಇಲ್ಲಿ ನಾನು ಸಹ ಅಪ್ಲೋಡ್ ಫೈಲ್ನ ಕ್ಲಿಕ್ ಮಾಡಿ ನನ್ನ ರೆಸ್ಯೂಮ್ ಅನ್ನೋದು ನಾನು ಆ್ಯಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಗ್ಯಾಲರಿ ಓಪನ್ ಆಗಿಬಿಟ್ಟು ಡಾಕ್ಯುಮೆಂಟ್ಸಲ್ಲಿ ನೀವು ರೆಸ್ಯೂಮ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿದ ಕೂಡಲೇ ನಿಮಗೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಡೀಟೇಲ್ಸ್ ಅನ್ನೋದು ಫಿಲ್ ಆಗಿಬಿಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನನ್ನ ನೇಮ್ ಎಲ್ಲ, ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಎಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿದೆ ಗೈಸ್. ಓಕೆ, ನೆಕ್ಸ್ಟ್ ಅದನ್ನು ಆಟೋ ಫಿಲ್ ಕಂಪ್ಲೀಟೆಡ್ ಅಂತ ಅಲ್ಲಿ ಬರುತ್ತೆ ನಮಗೆ. ನೀವು ಒಮ್ಮೆ ನೋಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಮತ್ತೆ ಅದನ್ನು ನೀವು ರೀಫಿಲ್ ಮಾಡ್ಬೋದು ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಅದನ್ನು ಸಹ ಕೊಟ್ಟಿದ್ದಾರೆ ಗೈಸ್. ಇಷ್ಟ ಇರುತ್ತೆ ಗೈಸ್. ಎಲ್ಲ ಕ್ಲಿಕ್ ಮಾಡಿ, ಯಾವುದೇ ರೀತಿ ಸ್ಟಾರ್ ಮಾರ್ಕ್ಸ್ ಇರೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಕ್ಲಿಯರಾಗಿ ಫಿಲ್ ಮಾಡಿದ್ರೆ ಮಾತ್ರ ಸಬ್ಮಿಟ್ ಅಪ್ಲಿಕೇಶನ್ ಅನ್ನೋದು ತೊಗೊಳುತ್ತೆ. ಸಬ್ಮಿಟ್ ಅಪ್ಲಿಕೇಶನ್ ತೊಗೊಂಡಿಲ್ಲ ಅಂದರೆ ನೀವು ಯಾವುದಾದ್ರೂ ಫಾರ್ಮನ್ನು ಲೈಕ್ ಸ್ಟಾರ್ ಮಾರ್ಕ್ ಅನ್ನೋದು ಮಿಸ್ ಮಾಡಿರ್ತೀರಾ ಅಂತ ಅರ್ಥ. ನೋಡಿಕೊಂಡು ಫಿಲ್ ಮಾಡಿ ನಂತರ ಅಪ್ಲೈ ಮಾಡಿ. ನಾನು ಸಹ ಅಪ್ಲೈ ಮಾಡಿದ್ದೀನಿ. ಯುವರ್ ಅಪ್ಲಿಕೇಶನ್ ವಾಸ್ ಸಕ್ಸಸ್ಫುಲಿ ಸಬ್ಮಿಟೆಡ್, ವಿ ವಿಲ್ ಕಾಂಟ್ಯಾಕ್ಟ್ ಇಫ್ ದೇರ್ ಆರ್ ಎನಿ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಏನಾದರೂ ನಿಮಗೆ ನೆಕ್ಸ್ಟ್ ಏನಾದರೂ ನಿಮ್ಮ ರೆಸ್ಯೂಮ್ ಅನ್ನೋದು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ನೆಕ್ಸ್ಟ್ ಅವರು ಕಾಂಟ್ಯಾಕ್ಟ್ ಆಗ್ತಾರೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡಿದ ಕೂಡಲೇ ನಿಮಗೆ ಇಮೇಲ್ ಸಹ ಬರುತ್ತೆ ಗೈಸ್. ಇಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ರಿಯಲ್ ಫಾರ್ ಟೇಕಿಂಗ್ ಟೈಮ್ ಟು ಅಪ್ಲೈ ಫಾರ್ ಮಾರ್ಟ್ಗೇಜ್ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್, ವಿ ಅಪ್ರಿಷಿಯೇಟ್ ಯುವರ್ ಕನ್ಸಿಡರಿಂಗ್ ದಿಸ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವರ ರಿಕ್ರೂಟ್ಮೆಂಟ್ ಟೀಮ್ ವಿಲ್ ರಿವ್ಯೂ ಆಲ್ ಅಪ್ಲಿಕೇಶನ್ಸ್ ಕೇರ್ಫುಲಿ. ಇಫ್ ಯುವರ್ ಎಕ್ಸ್ಪೀರಿಯನ್ಸ್ ಕ್ಲೋಸ್ಲಿ ಅಲೈನ್ಸ್ ವಿತ್ ಯುವರ್ ರಿಕ್ವೈರ್ಮೆಂಟ್ಸ್ ಆಫ್ ದಿ ರೋಲ್, ವಿ ವಿಲ್ ರೀಚ್ ಔಟ್ ಡೈರೆಕ್ಟ್ಲಿ ಟು ಡಿಸ್ಕಸ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಕೊಟ್ಟಿದ್ದಾರೆ. ಅವರ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂಗೆ ನಿಮ್ಮ ರೆಸ್ಯೂಮ್ ಏನಾದರೂ ಇದ್ದರೆ ಅವರೇ ನಿಮಗೆ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಗೈಸ್, ರೆಸ್ಯೂಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವರ ರಿಕ್ವೈರ್ಮೆಂಟ್ಸ್ನ ನೋಡಿಕೊಂಡು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿಕೊಂಡು ನಂತರ ಅಪ್ಲೈ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಏನೇ ಡೌಟ್ಸ್ ಇದ್ದು ಕಮೆಂಟ್ ಹಾಕಿ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಗೈಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಬಾಯ್.